ಇಂದಿನ ಗಣಿತ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಒಂದು ಸುಂದರವಾದ ಗಣಿತದ ಮಾದರಿಯನ್ನು ತೋರಿಸ್ಕೊಡ್ತೇನೆ. ಸಾಮಾನ್ಯವಾಗಿ ತ್ರಿಭುಜದ ವಿಧಗಳನ್ನು ಹೇಳಲಿಕ್ಕೆ ನಾವು ಚಾರ್ಟ್ಗಳನ್ನು ಉಪಯೋಗಿಸ್ತೇವೆ. ಈಗ ನಾನು ತೋರಿಸ್ತಾ ಇರ್ತಕ್ಕಂಥ ಮಾದರಿ ನೋಡಿ. ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳಲ್ಲಿ ಮೊದಲನೇ ವಿಧ ಸಮಬಾಹು ತ್ರಿಭುಜ. ಮೂರು ಬಾಹುಗಳು ಸಮನಾಗಿರುವ ತ್ರಿಭುಜವೇ ಸಮಬಾಹು ತ್ರಿಭುಜ. ಈ ಒಂದು ಮಾದರಿಯಲ್ಲಿ ಹೀಗೆ ನಾವು ನೋಡಬಹುದು. ಹಾಗೆ ಎರಡನೇ ವಿಧ ಸಮದ್ವಿಬಾಹು ತ್ರಿಭುಜ. ಎರಡು ಬಾಹುಗಳು ಮಾತ್ರ ಸಮನಾಗಿರುವ ತ್ರಿಭುಜವೇ ಸಮದ್ವಿಬಾಹು ತ್ರಿಭುಜ. ಹೀಗೆ ನಾವು ಇದರಲ್ಲಿ ನೋಡಬಹುದು. ಹಾಗೆ ಮೂರನೇ ವಿಧ ಅಸಮಬಾಹು ತ್ರಿಭುಜ. ತ್ರಿಭುಜದಲ್ಲಿ ಮೂರು ಬಾಹುಗಳ ಅಳತೆ ಅಸಮವಾಗಿರುತ್ತೆ. ಮೂರೂ ಬಾಹುಗಳು ಅಸಮವಾಗಿರುವ ತ್ರಿಭುಜವೇ ಅಸಮಬಾಹು ತ್ರಿಭುಜ. ಈ ಮೂರು ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು. ನಂತರ ಕೋನಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು. ಮೊದಲಿಗೆ ಲಘುಕೋನ ತ್ರಿಭುಜ. ತ್ರಿಭುಜದ ಮೂರು ಕೋನಗಳು ಲಘುಕೋನಗಳಾಗಿದ್ದರೆ ಅಂತಹ ತ್ರಿಭುಜವೇ ಲಘುಕೋನ ತ್ರಿಭುಜ. ಹಾಗೆ ಲಂಬಕೋನ ತ್ರಿಭುಜ. ಲಂಬಕೋನ ಅಂದಾಗ ತ್ರಿಭುಜದ ಯಾವುದಾದರೂ ಒಂದು ಕೋನ ಲಂಬಕೋನವಾಗಿದ್ದರೆ ಅಂತಹ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಎನ್ನುವರು. ನಂತರ ವಿಶಾಲ ಕೋನ ತ್ರಿಭುಜ ಅಥವಾ ಅಧಿಕ ಕೋನ ತ್ರಿಭುಜ. ತ್ರಿಭುಜದ ಯಾವುದಾದರೂ ಒಂದು ಕೋನ ಅಧಿಕ ಕೋನವಾಗಿದ್ದರೆ ಅಥವಾ ವಿಶಾಲ ಕೋನವಾಗಿದ್ದರೆ ಅಂತಹ ತ್ರಿಭುಜವನ್ನು ವಿಶಾಲ ಕೋನ ತ್ರಿಭುಜ ಎನ್ನುತ್ತೇವೆ. ಹೀಗೆ ನಾವು ತ್ರಿಭುಜದ ವಿಧಗಳನ್ನು ಈ ಒಂದು ಸುಂದರವಾದ ಮಾದರಿಯನ್ನು ಉಪಯೋಗಿಸಿ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.